ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರ ಭಾಗದಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣ ಸದ್ಯ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಹೋಮ್ ಸ್ಟೇ ಮತ್ತು ಹೋಟೆಲ್ ಮಾಲೀಕರ ಸಭೆಯನ್ನು ವಿಜಯನಗರ ಜಿಲ್ಲಾ ಪೊಲೀಸರು ಮಾಡಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿಜಯನಗರ SP ಅವರಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥ ನಾನು ಕೇಳೋಣ. ಸರ್, ಯಾವ ನಿಟ್ಟಿನಲ್ಲಿ ತಾವು ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೀರಿ, ಏನೇನೆಲ್ಲ ಕ್ರಮಗಳನ್ನು ತಗೋಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀರಿ ಸರ್? ನಮಸ್ಕಾರ. ಈ ದಿನ ನಾವು ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿರುವಂತಹ ಎಲ್ಲ ಹೋಟೆಲ್, ರೆಸಾರ್ಟ್ಸ್ ಇರ್ಬೋದು ಮತ್ತು ಹೋಮ್ ಸ್ಟೇಸ್ ಈ ಭಾಗಗಳಲ್ಲಿ ಹೆಚ್ಚು ವಿಶೇಷವಾಗಿ ತುಂಗಭದ್ರೆಯ ಬಲದಂಡೆಯಲ್ಲಿರುವಂತಹ ಎಲ್ಲ ಪ್ರವಾಸಿಗ ಸಂಬಂಧಪಟ್ಟಿರುವ ವಾಸ್ತವ್ಯ ಹೂಡುವಂಥ ಸ್ಥಳಗಳಲ್ಲಿ ಎಲ್ಲರನ್ನೂ ಓನರ್ಸು ಮತ್ತು ಅಲ್ಲಿ ಕರ್ತವ್ಯ ನಿರ್ವಹಿಸೋದು ಎಲ್ಲರನ್ನೂ ಕರೆಸಿ ನಾವು ಒಂದು ವಿಶೇಷ ಸಭೆಯನ್ನು ಮಾಡಿದ್ವಿ. ಅವ್ರಗಳ ಕಡೆಯಿಂದ ಏನು ಸಮಸ್ಯೆಗಳಾಗ್ತಾ ಇದೆ ಅದ್ರ ಬಗ್ಗೆನ ತಿಳ್ಕೊಂಡು ಪೊಲೀಸ್ ಇಲಾಖೆ ವತಿಯಿಂದ ಅವ್ರಿಗೇನು ಸಲಹೆ ಸೂಚನೆಗಳನ್ನ ನೋಡ್ಬೋದು, ಪ್ರವಾಸಿಗರು ಏನನ್ನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಅವರಿಗೆ ಸಲಹೆ ಸೂಚನೆಗಳನ್ನ ನೀಡಿದ್ದೀವಿ. ಅದಕ್ಕೂ ಕೂಡ ಅವರು ಭಾಳ ಉತ್ತಮ ರೀತಿಯ ಸ್ಪಂದನೆಯೇ ನೀಡಿದ್ದಾರೆ. ನಮ್ಮ ಹಂಪಿ ಭಾಗದಲ್ಲಿ, ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿ ಯಾವುದೇ ರೀತಿಯ ಅಪರಾಧ ಚಟುವಟಿಕೆಗಳಿಗೆ ಅವಕಾಶ ಕೊಡಲ್ಲ ಅಂತೇಳಿ ನಮಗೂ ಕೂಡ ಅವರು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಪೊಲೀಸಿಗೆ ಎಲ್ಲ ರೀತಿಯಿಂದನೂ ಸ್ಪಂದನೆ ನೀಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ನಮಗೆ ಈ ಸಭೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದಿಷ್ಟು ವಿಜಯನಗರ ಜಿಲ್ಲೆಯ SP ಡಾಕ್ಟರ್ ಶ್ರೀ BL ಹರಿಬಾಬು ಅವರ ಮಾತುಗಳು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರ ಭಾಗದಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣ ಸದ್ಯ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಹೋಮ್ ಸ್ಟೇ ಮತ್ತು ಹೋಟೆಲ್ ಮಾಲೀಕರ ಸಭೆಯನ್ನು ವಿಜಯನಗರ ಜಿಲ್ಲಾ ಪೊಲೀಸರು ಮಾಡಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿಜಯನಗರ SP ಅವರಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥ ನಾನು ಕೇಳೋಣ. ಸರ್, ಯಾವ ನಿಟ್ಟಿನಲ್ಲಿ ತಾವು ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೀರಿ, ಏನೇನೆಲ್ಲ ಕ್ರಮಗಳನ್ನು ತಗೋಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀರಿ ಸರ್? ನಮಸ್ಕಾರ. ಈ ದಿನ ನಾವು ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿರುವಂತಹ ಎಲ್ಲ ಹೋಟೆಲ್, ರೆಸಾರ್ಟ್ಸ್ ಇರ್ಬೋದು ಮತ್ತು ಹೋಮ್ ಸ್ಟೇಸ್ ಈ ಭಾಗಗಳಲ್ಲಿ ಹೆಚ್ಚು ವಿಶೇಷವಾಗಿ ತುಂಗಭದ್ರೆಯ ಬಲದಂಡೆಯಲ್ಲಿರುವಂತಹ ಎಲ್ಲ ಪ್ರವಾಸಿಗ ಸಂಬಂಧಪಟ್ಟಿರುವ ವಾಸ್ತವ್ಯ ಹೂಡುವಂಥ ಸ್ಥಳಗಳಲ್ಲಿ ಎಲ್ಲರನ್ನೂ ಓನರ್ಸು ಮತ್ತು ಅಲ್ಲಿ ಕರ್ತವ್ಯ ನಿರ್ವಹಿಸೋದು ಎಲ್ಲರನ್ನೂ ಕರೆಸಿ ನಾವು ಒಂದು ವಿಶೇಷ ಸಭೆಯನ್ನು ಮಾಡಿದ್ವಿ. ಅವ್ರಗಳ ಕಡೆಯಿಂದ ಏನು ಸಮಸ್ಯೆಗಳಾಗ್ತಾ ಇದೆ ಅದ್ರ ಬಗ್ಗೆನ ತಿಳ್ಕೊಂಡು ಪೊಲೀಸ್ ಇಲಾಖೆ ವತಿಯಿಂದ ಅವ್ರಿಗೇನು ಸಲಹೆ ಸೂಚನೆಗಳನ್ನ ನೋಡ್ಬೋದು, ಪ್ರವಾಸಿಗರು ಏನನ್ನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಅವರಿಗೆ ಸಲಹೆ ಸೂಚನೆಗಳನ್ನ ನೀಡಿದ್ದೀವಿ. ಅದಕ್ಕೂ ಕೂಡ ಅವರು ಭಾಳ ಉತ್ತಮ ರೀತಿಯ ಸ್ಪಂದನೆಯೇ ನೀಡಿದ್ದಾರೆ. ನಮ್ಮ ಹಂಪಿ ಭಾಗದಲ್ಲಿ, ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿ ಯಾವುದೇ ರೀತಿಯ ಅಪರಾಧ ಚಟುವಟಿಕೆಗಳಿಗೆ ಅವಕಾಶ ಕೊಡಲ್ಲ ಅಂತೇಳಿ ನಮಗೂ ಕೂಡ ಅವರು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಪೊಲೀಸಿಗೆ ಎಲ್ಲ ರೀತಿಯಿಂದನೂ ಸ್ಪಂದನೆ ನೀಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ನಮಗೆ ಈ ಸಭೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದಿಷ್ಟು ವಿಜಯನಗರ ಜಿಲ್ಲೆಯ SP ಡಾಕ್ಟರ್ ಶ್ರೀ BL ಹರಿಬಾಬು ಅವರ ಮಾತುಗಳು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರ ಭಾಗದಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣ ಸದ್ಯ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಹೋಮ್ ಸ್ಟೇ ಮತ್ತು ಹೋಟೆಲ್ ಮಾಲೀಕರ ಸಭೆಯನ್ನು ವಿಜಯನಗರ ಜಿಲ್ಲಾ ಪೊಲೀಸರು ಮಾಡಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿಜಯನಗರ SP ಅವರಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥ ನಾನು ಕೇಳೋಣ. ಸರ್, ಯಾವ ನಿಟ್ಟಿನಲ್ಲಿ ತಾವು ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೀರಿ, ಏನೇನೆಲ್ಲ ಕ್ರಮಗಳನ್ನು ತಗೋಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀರಿ ಸರ್? ನಮಸ್ಕಾರ. ಈ ದಿನ ನಾವು ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿರುವಂತಹ ಎಲ್ಲ ಹೋಟೆಲ್, ರೆಸಾರ್ಟ್ಸ್ ಇರ್ಬೋದು ಮತ್ತು ಹೋಮ್ ಸ್ಟೇಸ್ ಈ ಭಾಗಗಳಲ್ಲಿ ಹೆಚ್ಚು ವಿಶೇಷವಾಗಿ ತುಂಗಭದ್ರೆಯ ಬಲದಂಡೆಯಲ್ಲಿರುವಂತಹ ಎಲ್ಲ ಪ್ರವಾಸಿಗ ಸಂಬಂಧಪಟ್ಟಿರುವ ವಾಸ್ತವ್ಯ ಹೂಡುವಂಥ ಸ್ಥಳಗಳಲ್ಲಿ ಎಲ್ಲರನ್ನೂ ಓನರ್ಸು ಮತ್ತು ಅಲ್ಲಿ ಕರ್ತವ್ಯ ನಿರ್ವಹಿಸೋದು ಎಲ್ಲರನ್ನೂ ಕರೆಸಿ ನಾವು ಒಂದು ವಿಶೇಷ ಸಭೆಯನ್ನು ಮಾಡಿದ್ವಿ. ಅವ್ರಗಳ ಕಡೆಯಿಂದ ಏನು ಸಮಸ್ಯೆಗಳಾಗ್ತಾ ಇದೆ ಅದ್ರ ಬಗ್ಗೆನ ತಿಳ್ಕೊಂಡು ಪೊಲೀಸ್ ಇಲಾಖೆ ವತಿಯಿಂದ ಅವ್ರಿಗೇನು ಸಲಹೆ ಸೂಚನೆಗಳನ್ನ ನೋಡ್ಬೋದು, ಪ್ರವಾಸಿಗರು ಏನನ್ನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಅವರಿಗೆ ಸಲಹೆ ಸೂಚನೆಗಳನ್ನ ನೀಡಿದ್ದೀವಿ. ಅದಕ್ಕೂ ಕೂಡ ಅವರು ಭಾಳ ಉತ್ತಮ ರೀತಿಯ ಸ್ಪಂದನೆಯೇ ನೀಡಿದ್ದಾರೆ. ನಮ್ಮ ಹಂಪಿ ಭಾಗದಲ್ಲಿ, ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿ ಯಾವುದೇ ರೀತಿಯ ಅಪರಾಧ ಚಟುವಟಿಕೆಗಳಿಗೆ ಅವಕಾಶ ಕೊಡಲ್ಲ ಅಂತೇಳಿ ನಮಗೂ ಕೂಡ ಅವರು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಪೊಲೀಸಿಗೆ ಎಲ್ಲ ರೀತಿಯಿಂದನೂ ಸ್ಪಂದನೆ ನೀಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ನಮಗೆ ಈ ಸಭೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದಿಷ್ಟು ವಿಜಯನಗರ ಜಿಲ್ಲೆಯ SP ಡಾಕ್ಟರ್ ಶ್ರೀ BL ಹರಿಬಾಬು ಅವರ ಮಾತುಗಳು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರ ಭಾಗದಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣ ಸದ್ಯ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ.
ಈ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಏನು ಹೋಮ್ ಸ್ಟೇ ಮತ್ತು ಹೋಟೆಲ್ ಮಾಲೀಕರ ಸಭೆಯನ್ನು ವಿಜಯನಗರ ಜಿಲ್ಲಾ ಪೊಲೀಸರು ಮಾಡಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿಜಯನಗರ SP ಅವರಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥ ನಾನು ಕೇಳೋಣ. ಸರ್, ಯಾವ ನಿಟ್ಟಿನಲ್ಲಿ ತಾವು ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೀರಿ, ಏನೇನೆಲ್ಲ ಕ್ರಮಗಳನ್ನು ತಗೋಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀರಿ ಸರ್? ನಮಸ್ಕಾರ. ಈ ದಿನ ನಾವು ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿರುವಂತಹ ಎಲ್ಲ ಹೋಟೆಲ್, ರೆಸಾರ್ಟ್ಸ್ ಇರ್ಬೋದು ಮತ್ತು ಹೋಮ್ ಸ್ಟೇಸ್ ಈ ಭಾಗಗಳಲ್ಲಿ ಹೆಚ್ಚು ವಿಶೇಷವಾಗಿ ತುಂಗಭದ್ರೆಯ ಬಲದಂಡೆಯಲ್ಲಿರುವಂತಹ ಎಲ್ಲ ಪ್ರವಾಸಿಗ ಸಂಬಂಧಪಟ್ಟಿರುವ ವಾಸ್ತವ್ಯ ಹೂಡುವಂಥ ಸ್ಥಳಗಳಲ್ಲಿ ಎಲ್ಲರನ್ನೂ ಓನರ್ಸು ಮತ್ತು ಅಲ್ಲಿ ಕರ್ತವ್ಯ ನಿರ್ವಹಿಸೋದು ಎಲ್ಲರನ್ನೂ ಕರೆಸಿ ನಾವು ಒಂದು ವಿಶೇಷ ಸಭೆಯನ್ನು ಮಾಡಿದ್ವಿ. ಅವ್ರಗಳ ಕಡೆಯಿಂದ ಏನು ಸಮಸ್ಯೆಗಳಾಗ್ತಾ ಇದೆ ಅದ್ರ ಬಗ್ಗೆನ ತಿಳ್ಕೊಂಡು ಪೊಲೀಸ್ ಇಲಾಖೆ ವತಿಯಿಂದ ಅವ್ರಿಗೇನು ಸಲಹೆ ಸೂಚನೆಗಳನ್ನ ನೋಡ್ಬೋದು, ಪ್ರವಾಸಿಗರು ಏನನ್ನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಅವರಿಗೆ ಸಲಹೆ ಸೂಚನೆಗಳನ್ನ ನೀಡಿದ್ದೀವಿ. ಅದಕ್ಕೂ ಕೂಡ ಅವರು ಭಾಳ ಉತ್ತಮ ರೀತಿಯ ಸ್ಪಂದನೆ ನೀಡಿದ್ದಾರೆ. ನಮ್ಮ ಹಂಪಿ ಭಾಗದಲ್ಲಿ, ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿ ಯಾವುದೇ ರೀತಿಯ ಅಪರಾಧ ಚಟುವಟಿಕೆಗಳಿಗೆ ಅವಕಾಶ ಕೊಡಲ್ಲ ಅಂತೇಳಿ ನಮಗೂ ಕೂಡ ಅವರು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಪೊಲೀಸಿಗೆ ಎಲ್ಲ ರೀತಿಯಿಂದನೂ ಸ್ಪಂದನೆ ನೀಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ನಮಗೆ ಈ ಸಭೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ವಿಜಯನಗರ ಜಿಲ್ಲೆಯ SP ಡಾಕ್ಟರ್ ಶ್ರೀ BL ಹರಿಬಾಬು ಅವರ ಮಾತುಗಳು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರ ಭಾಗದಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣ ಸದ್ಯ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಏನು ಹೋಮ್ ಸ್ಟೇ ಮತ್ತು ಹೋಟೆಲ್ ಮಾಲೀಕರ ಸಭೆಯನ್ನು ವಿಜಯನಗರ ಜಿಲ್ಲಾ ಪೊಲೀಸರು ಮಾಡಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿಜಯನಗರ SP ಅವರಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥ ನಾನು ಕೇಳೋಣ. ಸರ್, ಯಾವ ನಿಟ್ಟಿನಲ್ಲಿ ತಾವು ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೀರಿ, ಏನೇನೆಲ್ಲ ಕ್ರಮಗಳನ್ನು ತಗೋಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀರಿ ಸರ್? ನಮಸ್ಕಾರ. ಈ ದಿನ ನಾವು ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿರುವಂತಹ ಎಲ್ಲ ಹೋಟೆಲ್, ರೆಸಾರ್ಟ್ಸ್ ಇರ್ಬೋದು ಮತ್ತು ಹೋಮ್ ಸ್ಟೇಸ್ ಈ ಭಾಗಗಳಲ್ಲಿ ಹೆಚ್ಚು ವಿಶೇಷವಾಗಿ ತುಂಗಭದ್ರೆಯ ಬಲದಂಡೆಯಲ್ಲಿರುವಂತಹ ಎಲ್ಲ ಪ್ರವಾಸಿಗ ಸಂಬಂಧಪಟ್ಟಿರುವ ವಾಸ್ತವ್ಯ ಹೂಡುವಂಥ ಸ್ಥಳಗಳಲ್ಲಿ ಎಲ್ಲರನ್ನೂ ಓನರ್ಸು ಮತ್ತು ಅಲ್ಲಿ ಕರ್ತವ್ಯ ನಿರ್ವಹಿಸೋದು ಎಲ್ಲರನ್ನೂ ಕರೆಸಿ ನಾವು ಒಂದು ವಿಶೇಷ ಸಭೆಯನ್ನು ಮಾಡಿದ್ವಿ. ಅವ್ರಗಳ ಕಡೆಯಿಂದ ಏನು ಸಮಸ್ಯೆಗಳಾಗ್ತಾ ಇದೆ ಅದ್ರ ಬಗ್ಗೆನ ತಿಳ್ಕೊಂಡು ಪೊಲೀಸ್ ಇಲಾಖೆ ವತಿಯಿಂದ ಅವ್ರಿಗೇನು ಸಲಹೆ ಸೂಚನೆಗಳನ್ನ ನೋಡ್ಬೋದು, ಪ್ರವಾಸಿಗರು ಏನನ್ನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಅವರಿಗೆ ಸಲಹೆ ಸೂಚನೆಗಳನ್ನ ನೀಡಿದ್ದೀವಿ. ಅದಕ್ಕೂ ಕೂಡ ಅವರು ಭಾಳ ಉತ್ತಮ ರೀತಿಯ ಸ್ಪಂದನೆ ನೀಡಿದ್ದಾರೆ. ನಮ್ಮ ಹಂಪಿ ಭಾಗದಲ್ಲಿ, ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿ ಯಾವುದೇ ರೀತಿಯ ಅಪರಾಧ ಚಟುವಟಿಕೆಗಳಿಗೆ ಅವಕಾಶ ಕೊಡಲ್ಲ ಅಂತೇಳಿ ನಮಗೂ ಕೂಡ ಅವರು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಪೊಲೀಸಿಗೆ ಎಲ್ಲ ರೀತಿಯಿಂದನೂ ಸ್ಪಂದನೆ ನೀಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ನಮಗೆ ಈ ಸಭೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ವಿಜಯನಗರ ಜಿಲ್ಲೆಯ SP ಡಾಕ್ಟರ್ ಶ್ರೀ BL ಹರಿಬಾಬು ಅವರ ಮಾತುಗಳು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರ ಭಾಗದಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣ ಸದ್ಯ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಏನು ಹೋಮ್ ಸ್ಟೇ ಮತ್ತು ಹೋಟೆಲ್ ಮಾಲೀಕರ ಸಭೆಯನ್ನು ವಿಜಯನಗರ ಜಿಲ್ಲಾ ಪೊಲೀಸರು ಮಾಡಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿಜಯನಗರ SP ಅವರಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥ ನಾನು ಕೇಳೋಣ. ಸರ್, ಯಾವ ನಿಟ್ಟಿನಲ್ಲಿ ತಾವು ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೀರಿ, ಏನೇನೆಲ್ಲ ಕ್ರಮಗಳನ್ನು ತಗೋಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀರಿ ಸರ್? ನಮಸ್ಕಾರ. ಈ ದಿನ ನಾವು ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿರುವಂತಹ ಎಲ್ಲ ಹೋಟೆಲ್, ರೆಸಾರ್ಟ್ಸ್ ಇರ್ಬೋದು ಮತ್ತು ಹೋಮ್ ಸ್ಟೇಸ್ ಈ ಭಾಗಗಳಲ್ಲಿ ಹೆಚ್ಚು ವಿಶೇಷವಾಗಿ ತುಂಗಭದ್ರೆಯ ಬಲದಂಡೆಯಲ್ಲಿರುವಂತಹ ಎಲ್ಲ ಪ್ರವಾಸಿಗ ಸಂಬಂಧಪಟ್ಟಿರುವ ವಾಸ್ತವ್ಯ ಹೂಡುವಂಥ ಸ್ಥಳಗಳಲ್ಲಿ ಎಲ್ಲರನ್ನೂ ಓನರ್ಸು ಮತ್ತು ಅಲ್ಲಿ ಕರ್ತವ್ಯ ನಿರ್ವಹಿಸೋದು ಎಲ್ಲರನ್ನೂ ಕರೆಸಿ ನಾವು ಒಂದು ವಿಶೇಷ ಸಭೆಯನ್ನು ಮಾಡಿದ್ವಿ. ಅವ್ರಗಳ ಕಡೆಯಿಂದ ಏನು ಸಮಸ್ಯೆಗಳಾಗ್ತಾ ಇದೆ ಅದ್ರ ಬಗ್ಗೆನ ತಿಳ್ಕೊಂಡು ಪೊಲೀಸ್ ಇಲಾಖೆ ವತಿಯಿಂದ ಅವ್ರಿಗೇನು ಸಲಹೆ ಸೂಚನೆಗಳನ್ನ ನೋಡ್ಬೋದು, ಪ್ರವಾಸಿಗರು ಏನನ್ನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಅವರಿಗೆ ಸಲಹೆ ಸೂಚನೆಗಳನ್ನ ನೀಡಿದ್ದೀವಿ. ಅದಕ್ಕೂ ಕೂಡ ಅವರು ಭಾಳ ಉತ್ತಮ ರೀತಿಯ ಸ್ಪಂದನೆ ನೀಡಿದ್ದಾರೆ. ನಮ್ಮ ಹಂಪಿ ಭಾಗದಲ್ಲಿ, ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿ ಯಾವುದೇ ರೀತಿಯ ಅಪರಾಧ ಚಟುವಟಿಕೆಗಳಿಗೆ ಅವಕಾಶ ಕೊಡಲ್ಲ ಅಂತೇಳಿ ನಮಗೂ ಕೂಡ ಅವರು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಪೊಲೀಸಿಗೆ ಎಲ್ಲ ರೀತಿಯಿಂದನೂ ಸ್ಪಂದನೆ ನೀಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ನಮಗೆ ಈ ಸಭೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ವಿಜಯನಗರ ಜಿಲ್ಲೆಯ SP ಡಾಕ್ಟರ್ ಶ್ರೀ BL ಹರಿಬಾಬು ಅವರ ಮಾತುಗಳು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.